ಪಿತೃಪಕ್ಷವನ್ನು ಪೂರ್ವಜರ ಸ್ಮರಣೆಯ ಅವಧಿ ಎಂದು ಕರೆಯಲಾಗುತ್ತದೆ. ಶಾಸ್ತ್ರಗಳಲ್ಲಿ ಪಿತೃ ಋಣ ತೀರಿಸಬೇಕು ಎಂದಿದೆ. ಇದು ನಮ್ಮ ಜೀವನ, ಕುಟುಂಬ, ಸಂಸ್ಕೃತಿ ಎಲ್ಲದಕ್ಕೂ ಆಧಾರವಾಗಿದೆ. ನಮಸ್ಕಾರ ಪ್ರಿಯ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಪಿತೃಪಕ್ಷ ನಮ್ಮ ಪೂರ್ವಜರಿಗಾಗಿ ಮಾಡುವ ಒಂದು ಶ್ರಾದ್ದ ಕಾಲ. ಇದರಲ್ಲಿ ಇರುವ ಮಹತ್ವ, ಪುರಾಣದ ಕಥೆಗಳು, ಹಾಗೆ ಆಚರಣೆಗಳು, ಏನು ಮಾಡಬೇಕು ಏನು ಮಾಡಬಾರದು ಎಂಬ ಎಲ್ಲ ಮಾಹಿತಿಗಳನ್ನು ಒಟ್ಟಾಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಪಿತೃಪಕ್ಷ ಈಗ ಆರಂಭವಾಗಿದೆ. ಈ ಒಂದು 15 ಅಥವಾ 16 ದಿನಗಳಲ್ಲಿ ಪೂರ್ವಜರಿಗೆ ಶ್ರಾದ್ದ ಮಾಡಿದರೆ ಅವರ ಆತ್ಮಕ್ಕೆ ಶಾಂತಿ ದೊರೆಯುತ್ತದೆ ಹಾಗೂ ನಮ್ಮ ಮನೆತನಕ್ಕೆ ಸಮೃದ್ಧಿ, ಆರೋಗ್ಯ, ಸಂತೋಷ ಸಿಗುತ್ತದೆ ಎಂದು ಹಿಂದೂ ಧರ್ಮ ಹೇಳುತ್ತದೆ. ಈ ದಿನಗಳಲ್ಲಿ ಪೂರ್ವಜರನ್ನು ನೆನೆಸಿಕೊಂಡು ಭಕ್ತಿಯಿಂದ ಪೂಜೆ ಮಾಡುವುದು, ಶ್ರದ್ಧೆಯಿಂದ ಅವರಿಗೆ ಕೃತಜ್ಞತೆ ಸಲ್ಲಿಸುವುದು, ಅವರ ತ್ಯಾಗಗಳನ್ನೆಲ್ಲ ನೆನೆಸಿಕೊಳ್ಳುವ ಒಂದು ಪವಿತ್ರ ಕಾಲವಾಗಿದೆ. ಪಿತೃಪಕ್ಷವನ್ನು ಆಚರಿಸುವ ಬಗ್ಗೆ ಹೇಗೆ ಇದನ್ನು ತಿಳಿಯೋಣ. ಅದಕ್ಕಿಂತ ಮುಂಚೆ ಇದರ ಹಿಂದೆ ಒಂದು ಪೌರಾಣಿಕ ಕಥೆಯನ್ನು ಕೇಳೋಣ ಬನ್ನಿ. ಇದು ಮಹಾಭಾರತದ ಕರ್ಣನ ಕಥೆ. ಕರ್ಣನು ಧರ್ಮಾತ್ಮ, ದಾನಶೂರ. ಅವನು ಜೀವಮಾನದಲ್ಲಿ ಬಹಳ ದಾನ ಮಾಡಿದರೂ ಪಿತೃಗಳಿಗೆ ಶ್ರಾದ್ದ ಸಲ್ಲಿಸಲಿಲ್ಲವಂತೆ. ಅವನು ಸ್ವರ್ಗ ಸೇರಿದಾಗ ಅಲ್ಲಿ ಅವನಿಗೆ ಬಂಗಾರ, ಬೆಳ್ಳಿ ಮಾತ್ರ ಸಿಕ್ಕಿತು. ಆದರೆ ಅನ್ನ, ನೀರು ಸಿಗಲಿಲ್ಲ. ದೇವರನ್ನು ಅವನು ಕೇಳಿದಾಗ ದೇವರು ಹೇಳಿದರು, ನೀನು ಜೀವಮಾನದಲ್ಲಿ ಬಡವರಿಗೆ, ದೇವರಿಗೆ ಎಲ್ಲವನ್ನೂ ಕೊಟ್ಟಿರುವೆ, ಅಂದರೆ ದಾನ ಮಾಡಿರುವೆ. ಆದರೆ ಪೂರ್ವಜರಿಗೆ ಏನನ್ನೂ ಅರ್ಪಿಸಲಿಲ್ಲ. ಆದ್ದರಿಂದ ನಿನಗೆ ಅನ್ನ, ನೀರು ಸಿಕ್ಕಿಲ್ಲ ಎಂದು ಹೇಳಿದರು. ಆದರೆ ಚಿಂತಿಸಬೇಡ, ನಿನ್ನನ್ನು 15 ದಿನ ಭೂಲೋಕಕ್ಕೆ ಕಳಿಸುವೆ. ಅಲ್ಲಿ ಪೂರ್ವಜರಿಗೆ ಶ್ರಾದ್ದ ಮಾಡಿ ಬಾ ಎಂದು ಹೇಳಿದರು. ಆಗ ಅವರ ಮಾತಿನಂತೆ ಪೂರ್ವಜರಿಗೆ ಶ್ರಾದ್ದ ಮಾಡಲು ಕರ್ಣನು ಭೂಲೋಕಕ್ಕೆ ಬಂದನು. ನಂತರ ಕರ್ಣನು 15 ದಿನ ಭೂಲೋಕಕ್ಕೆ ಬಂದು ಪೂರ್ವಜರಿಗೆ, ಪಿತೃಗಳಿಗೆ ಶ್ರಾದ್ದ ಮಾಡಿ ಹೋದನು. ನಂತರ ಅವನಿಗೆ ಅನ್ನ, ನೀರು ಎಲ್ಲವೂ ಸಿಕ್ಕಿತು. ಇದು ಪುರಾಣದಲ್ಲಿ ಉಲ್ಲೇಖವಾಗಿರುವಂತಹ ಪಿತೃಪಕ್ಷದ ಮೂಲಕಥೆಯಾಗಿದೆ. ಈ ಒಂದು ಮೂಲಕಥೆ ಹಾಗೂ ಗರುಡ ಪುರಾಣ ಇನ್ನು ಮುಂತಾದ ಗ್ರಂಥಗಳಿಂದ ನಾವು ತಿಳಿಯಬೇಕಾದುದು ಏನೆಂದರೆ, ನಾವು ಪೂರ್ವಜರಿಗೆ ಶ್ರಾದ್ದ ಮಾಡಿದಾಗ ಪೂರ್ವಜರು ತೃಪ್ತರಾಗುತ್ತಾರೆ. ಅವರ ಅನುಗ್ರಹದಿಂದ ನಮ್ಮ ಕುಟುಂಬಕ್ಕೆ ಆರೋಗ್ಯ, ಆಯುಷ್ಯು, ಸೌಖ್ಯ, ಶ್ರೇಯಸ್ಸು ಎಲ್ಲವೂ ಪ್ರಾಪ್ತಿಯಾಗುತ್ತದೆ ಎಂದು. ಈಗ ಇದರ ಆಚರಣೆ ಮತ್ತು ವಿಧಿಗಳನ್ನು ತಿಳಿದುಕೊಳ್ಳೋಣ. ಶ್ರಾದ್ದ, ಪಿಂಡದಾನ, ದರ್ಪಣ ಎಂದರೆ ಪೂರ್ವಜರಿಗೆ ಆಹಾರ ಪದಾರ್ಥಗಳನ್ನು ಅರ್ಪಿಸುವುದು, ಅನ್ನವನ್ನು ಅರ್ಪಿಸುವುದು. ಹಾಗೆ ದರ್ಪಣ ಎಂದರೆ ನೀರು ಮತ್ತು ಎಳ್ಳನ್ನು ಶ್ರದ್ಧೆ, ಮಂತ್ರದಿಂದ ಅವರಿಗೆ ಅರ್ಪಿಸುವುದು. ಮಹಾಲಯ ಅಮಾವಾಸ್ಯೆಯ ದಿನ ಇದೊಂದು ವಿಶೇಷವಾಗಿ ನಾವು ಪೂರ್ವಜರ ಆತ್ಮಗಳಿಗೆ ಶ್ರಾದ್ದ ಅರ್ಪಣೆ ಮತ್ತು ವಂದನೆಯನ್ನು ಸಲ್ಲಿಸುವಲ್ಲಿ ಇದು ಹೆಚ್ಚಿನ ಫಲಕಾರಿಯಾಗಿರುತ್ತದೆ. ಈ ಆಚರಣೆಯನ್ನು ಪವಿತ್ರ ಸ್ಥಳಗಳಲ್ಲಿ ಮಾಡುವುದು ಹೆಚ್ಚು ಫಲ ಕೊಡುತ್ತದೆ. ಅಂದರೆ ಗಯಾ, ಕಾಶಿ ತೀರ್ಥಕ್ಷೇತ್ರಗಳಲ್ಲಿ ಇದನ್ನು ಮಾಡಬಹುದು. ಆದರೆ ಎಷ್ಟೋ ಜನ ಮನೆಗಳಲ್ಲಿಯೂ ಕೂಡ ಮಾಡುತ್ತಾರೆ. ಇದನ್ನು ಮನೆಯಲ್ಲಿಯೂ ಕೂಡ ಆಚರಣೆಯನ್ನು ಮಾಡಬಹುದಾಗಿದೆ. ನಂತರ ಬ್ರಾಹ್ಮಣರಿಗೆ, ಬಡವರಿಗೆ, ಅಗತ್ಯ ಇರುವವರಿಗೆ ಅನ್ನ, ವಸ್ತ್ರದಾನ ಮಾಡುವುದು ತುಂಬಾನೇ ಶ್ರೇಷ್ಠಕರವಾಗಿರುತ್ತದೆ. ಈ ದಿನಗಳಲ್ಲಿ ಮಹಾಲಯ ಅಮಾವಾಸ್ಯೆಯು ಎಲ್ಲ ಪಿತೃಗಳಿಗೆ ಒಟ್ಟಾಗಿ ಶ್ರಾದ್ದ ಸಲ್ಲಿಸುವ ಒಂದು ಪವಿತ್ರ ದಿನ. ಈ ಒಂದು ದಿನದಲ್ಲಿ ನಾವು ಏನು ಮಾಡಬೇಕು ಗೊತ್ತಾ? ಶುದ್ಧ ಮನಸ್ಸಿನಿಂದ, ಶ್ರದ್ಧೆಯಿಂದ ಶ್ರಾದ್ದ ಮಾಡಬೇಕು. ಮರಣ ತಿಥಿಗೆ ಅನುಗುಣವಾಗಿ ಅಥವಾ ಅಮಾವಾಸ್ಯೆಯ ದಿನದಂದು ಶ್ರಾದ್ದ ಆಚರಿಸಬಹುದು. ಎಳ್ಳು, ಜಲ, ಹಾಲು, ಅಕ್ಕಿ ಬಳಸುವುದು ಪವಿತ್ರ. ದಾನ ಧರ್ಮ ಮಾಡುವುದು ತುಂಬಾನೇ ಉತ್ತಮವಾದದ್ದು. ಪೂರ್ವಜರನ್ನು ನೆನೆದು ಪ್ರಾರ್ಥನೆ ಮಾಡುವುದು ಮುಖ್ಯವಾಗಿರುತ್ತದೆ. ಹಾಗೂ ಪ್ರಾಣಿ ಪಕ್ಷಿಗಳಿಗೆ ನಾವು ಆಹಾರವನ್ನು ನೀಡಬೇಕು.
ಈಗ ನಾವು ಈ ಒಂದು ಸಮಯದಲ್ಲಿ ಏನು ಮಾಡಬೇಕು ಎಂಬುದನ್ನು ತಿಳಿಯೋಣ ಬನ್ನಿ. ಈ ಅವಧಿಯಲ್ಲಿ ಮದುವೆ, ಹಬ್ಬ, ನಾಮಕರಣ, ಗೃಹ ಪ್ರವೇಶ ಮುಂತಾದ ಶುಭ ಕಾರ್ಯಗಳನ್ನು ಮಾಡಬಾರದು. ಮಾಂಸಾಹಾರ, ಮದ್ಯಪಾನ, ಅಶುದ್ಧ ಆಹಾರಗಳನ್ನು ಸೇವಿಸಬಾರದು. ಕೋಪ ಮಾಡಿಕೊಳ್ಳುವುದು, ಜಗಳ ಆಡುವುದು, ಹಿಂಸೆ ಕೊಡುವುದು ಮಾಡಬಾರದು. ಅಲಕ್ಷ್ಯದಿಂದ ಶ್ರಾದ್ದವನ್ನು ಮಾಡಲೇಬಾರದು. ಇದರಲ್ಲಿ ಭಕ್ತಿ ತುಂಬಾ ಮುಖ್ಯವಾಗಿರುತ್ತದೆ. ಪಿತೃಪಕ್ಷದ ಸಮಯದಲ್ಲಿ ನಾವು ಪಿತೃಗಳಿಗೆ ಆಹಾರವನ್ನು ನೀಡಲು ಬಯಸಿದಾಗ ಅಂತಹ ಸಮಯದಲ್ಲಿ ನಾವು ಆಹಾರವನ್ನು ಬೇಯಿಸಿ ರುಚಿ ನೋಡಬಾರದು. ಆಹಾರವನ್ನು ಬೇಯಿಸಿ ರುಚಿ ನೋಡದೆ ಅರ್ಪಿಸಬೇಕು. ಅಷ್ಟೇ ಅಲ್ಲ, ಆ ದಿನದಂದು ಯಾರಾದರೂ ಮನೆಯ ಬಾಗಿಲಿಗೆ ಬಂದರೆ, ಅಂದರೆ ಪಿತೃಪಕ್ಷದ ಸಮಯದಲ್ಲಿ ಹಸು, ಬ್ರಾಹ್ಮಣ, ನಾಯಿ, ಭಿಕ್ಷುಕ ಮುಂತಾದವರು ಮನೆಯ ಬಾಗಿಲಿಗೆ ಬಂದರೆ ಅವರನ್ನು ಅವಮಾನಿಸಬಾರದು. ಅವರಿಗೆ ನಮ್ಮ ಕೈಲಾದಷ್ಟು ದಾನ ಮಾಡಬೇಕು. ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡುವುದು ತುಂಬಾನೇ ಶ್ರೇಷ್ಠಕರ. ಇನ್ನು ಪಿತೃಗಳಿಗೆ ಯಾವ ಸಮಯದಲ್ಲಿ ತರ್ಪಣವನ್ನು ಅರ್ಪಿಸಬೇಕೆಂದರೆ ಅದು ಮಧ್ಯಾಹ್ನದ ಸಮಯ. ಈ ಸಮಯದಲ್ಲಿ ಪಿತೃಗಳಿಗೆ ತರ್ಪಣವನ್ನು ಅರ್ಪಿಸಿದರೆ ಅತ್ಯಂತ ಶುಭವಾಗಿರುತ್ತದೆ. ಯಾವುದೇ ಕಾರಣಕ್ಕೂ ಈ ಒಂದು ಆಚರಣೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬಾರದು. ಈ ಸಮಯ ದೈವ ಶಕ್ತಿಗಳಿಗೆ ಸಮರ್ಪಿತವಾದ ಸಮಯವಾಗಿರುತ್ತದೆ. ಈ ಒಂದು ಸಮಯದಲ್ಲಿ ನಾವು ಎಂದಿಗೂ ತರ್ಪಣವನ್ನು ನೀಡಬಾರದು. ಈ ಮಾಸದಲ್ಲಿ ಪ್ರತಿಯೊಬ್ಬರೂ ಪೂರ್ವಜರ ಆರಾಧನೆ ಮತ್ತು ಶ್ರಾದ್ದವನ್ನು ಸಮರ್ಪಿಸುವ 16 ದಿನಗಳ ಇದು ಪವಿತ್ರ ಅವಧಿಯಾಗಿದೆ. ಈ ಒಂದು ಆಚರಣೆ 15 ದಿನಗಳ ಕಾಲ ನಡೆಯುತ್ತದೆ. ಕೊನೆಯಲ್ಲಿ ಇದು ಮಹಾಲಯ ಅಮಾವಾಸ್ಯೆಯ ದಿನ ಅಂತ್ಯಗೊಳ್ಳುತ್ತದೆ. ಈ ಒಂದು ಅವಧಿಯು ಪಿತೃ ಋಣವನ್ನು ತೀರಿಸುವ ಒಂದು ಸದವಕಾಶವೆಂದೇ ನಾವು ಪರಿಗಣಿಸಬಹುದು. ಈ ಒಂದು ಅವಧಿಯು ಪಿತೃ ಋಣವನ್ನು ತೀರಿಸುವ ಸದಾವಕಾಶವೆಂದೇ ಪರಿಗಣಿಸಬಹುದು. ನಾವು ನಮ್ಮ ಪೂರ್ವಜರಿಂದ ಪಡೆದಿರುವ ಋಣ, ನಮಗೆ ದೊರಕಿರುವಂತಹ ಈ ಜೀವನ, ಅವರ ಮಾರ್ಗದರ್ಶನ ಮತ್ತು ಸಮಾಜದಲ್ಲಿ ಅವರ ಕೊಡುಗೆಗಳು, ನಾವು ಅದನ್ನು ನೆನಪಿಸಿಕೊಂಡು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಕಾಲವಾಗಿದೆ. ಹೀಗಾಗಿ ಈ ಒಂದು ಪಿತೃಪಕ್ಷವನ್ನು ಪ್ರತಿಯೊಬ್ಬರೂ ಆಚರಿಸಬೇಕಾದಂಥ ಆಚರಣೆಯಾಗಿದೆ. ಇದು ಕೃತಜ್ಞತೆಯನ್ನು ಸಲ್ಲಿಸುವಂತಹ ಕಾಲವಾಗಿದೆ. ಬರೀ ನಮ್ಮ ಪೂರ್ವಜರ ಆತ್ಮಶಾಂತಿಗಾಗಿ ಈ ಒಂದು ಆಚರಣೆ ಮಾಡುವುದಲ್ಲ, ನಮ್ಮ ಬದುಕಿನಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ತರುವುದಕ್ಕಾಗಿ ಅಗತ್ಯವಾಗಿ ಮಾಡಬೇಕಾದಂಥ ಆಚರಣೆಯಾಗಿದೆ. ಇದು ಭಯದ ಕಾಲವಲ್ಲ, ಕೃತಜ್ಞತೆಯನ್ನು ಸಲ್ಲಿಸುವಂಥ ಕಾಲವಾಗಿದೆ. ನೀವು ನಿಮ್ಮ ಮನೆತನವು ಪಿತೃಪಕ್ಷದಲ್ಲಿ ಶ್ರಾದ್ದ ಮಾಡಿ ಪೂರ್ವಜರ ಆಶೀರ್ವಾದವನ್ನು ಪಡೆಯಿರಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು? ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಓಂ ಸರ್ವ ಪಿತೃ ದೇವತಾಭ್ಯೋ ನಮಃ.